ಕೂಡಿರ್ತಕ್ಕಂಥ ಏನು ಹೇಳಿದ್ರಿ ಮಾತಾ? ಎಲ್ಲ ನನ್ನ ಗೌರವ ಹಿರಿಯರಿಗೆ ತಾಯಿ ತಂದೆಯರಿಗೆ ಬೆಳಗಿನ ಜಾವದ ನಮಸ್ಕಾರವನ್ನು ಹೇಳುತ್ತಾ. ಹೌದಲ್ರಿಪ್ಪ. ಅದಕ್ಕೆ ತಮ್ಮ ಯಾರು ಹೇಳುದ್ರಿ ಮಾತಾ? ಜ್ಞಾನಿಗಳಾಗಿರ್ತಕ್ಕಂಥವ್ರೊಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ, ಯಾರು ಹೇಳಿದ್ರಿ ಮಾತಾ? ಎತ್ತಣ ಮಾಮರ ಎತ್ತಣ ಕೋಗಿಲೆ. ಹೌದು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಬೆಟ್ಟದ ಮ್ಯಾಗಿನ ನಲ್ಲೆ ಸಮುದ್ರದ ಉಪ್ಪು, ಎತ್ತಗಿಂದ ಎತ್ತಗ ಸಂಬಂಧವಯ್ಯ ಅನ್ನ ಚನ್ನ ಮಲ್ಲಿಕಾರ್ಜುನ ಅತ್ತ ಅಕ್ಕ ಮಾದೇವಿ ಹೇಳಿದಂತೆ. ಹೌದಲ್ಲಿಪ್ಪ, ಹೇಳ್ಯಾರ ಅಕ್ಕ ಮಾದೇವಿ ಮಾತು ಭಾಳ ಚಂದ ಹೇಳಿದ್ರು. ಅದಕ್ಕೆ ತಮ್ಮ ಯಾನಾಗಿದ್ರಿ? ಇರುವ 84 ಲಕ್ಷ ಜೀವರಾಶಿ ಒಳಗ ಹೌದು ಕೊನೆಯದಾಗಿ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮ್ಯಾಗ ಯಾನ್ ಮಾಡೋದದ, ಯಾನ್ ಬಿಡುದದ, ಏನು ಮಾತಾಡೋದದ, ಏನು ಮಾತಾಡಿದ್ರೆ ಏನು ಲಾಭ ಸಿಗುತ್ತದ ಅನ್ನೋದು ಮೊದಲ ನಮ್ಮನ್ನು ನಾವು ತಿಳ್ಕೋಬೇಕು. ಆಮೇಲೆ ಪರರಿಗೆ ನಿಂದೆ ಆಡಬೇಕು, ಆಡಬಾರ್ದು ಅನ್ನೋದು ವಿಚಾರ ಮಾಡಬೇಕು. ಹೌದಲ್ಲಿಪ್ಪ. ಹೌದು. ಪರರಿಗೆ ನಿಂದೆ ಆಡೋದನ್ನ ಬಿಡಬೇಕು, ದುಷ್ಟ ಗುಣಗಳು ಹೊಡೆದು ಓಡಿಸ್ಬೇಕವು. ಹೌದಲ್ಲಿಪ್ಪ, ಓಡಿಸ್ಬೇಕಲ್ಲ, ಅವಾಗ ಬೆಳಕಿಗೆ ಬರ್ತೇವೆ ನಾವು. ಅವು ಎಲ್ಲ ಓಡಿಸ್ಬೇಕು, ಮಾಡ್ಕೋಬೇಕಂದ್ರೆ ಭಾಳ ಕಠಿಣ ಅದ ಹೇಳ್ರಿ. ಸಾಧ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಕಲ್ಮಶ ಏನೈತ್ಲ, ಇದನ್ನ ತೊಳಿಬೇಕು. ಹೌದಲ್ಲ. ಅವಾಗ ನಮಗೆ ಗುರುವಿನ ನಾಮ ಸೊನ್ನೊಳಗ ಸದ್ಗುರುನಾಥ ಭೇಟಿ ಆಗ್ತಾನ. ಹೌದು. ಅದಕ್ಕೆ ತಮ್ಮ ಯಾನ್ ಹೇಳುದ್ರಿ? ಯಾವ 84 ಲಕ್ಷ ಜೀವರಾಶಿ ಒಳಗ ಏನ್ರಿಪ್ಪ ಈ ಮಾನವ ಜನ್ಮಕ್ಕ ಒಂದು 10 ವರ್ಷ ಒಂದೊಂದು ಹಂತಗಳು ಬದಲಾಗ್ತಾವ. ಹಾ, ಯಾಕಂದ್ರಿ ಚಾಲಿ ಹಾಡಿ ಮಾತು ಮಾಡ್ಬಿಡು ನೋಡ್ರಿ, ನಾವೇ ಮಾಡಲ್ಲ ಟೈಮ್. 10 ವರ್ಷ ಒಂದೊಂದು ಹಂತಗಳು ಹೆಂಗ ಬದಲಾಗ್ತಾವಪ್ಪ ಅಂತಂದ್ರ, ಹೆಂಗ್ರಿಪ್ಪ? 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕೆ, ಹೌದು, 50ಕ್ಕ ಅರುವ, 60ಕ್ಕ ಮರುವ, 70ಕ್ಕ ಕಾಗಿ, 80ಕ್ಕ ಬಾಗಿ, 100ಕ್ಕ ಹೊತ್ತುಕೊಂಡು ಹೋಗಿ ಎತ್ತ. ಹಿಂಗಾಗಿ ಅವತ್ತು ಹೆಂಗಪ್ಪ ಅಂತಂದ್ರ, ಹೌದು, ಆ ಸಣ್ಣ ವಯಸ್ಸಿನಾಗ ಒಂದು ಬುದ್ಧಿ ಬೇರೆ ಇರ್ತೈತಿ. ಹೌದು. ಮುಂದೆ ಮುಪ್ಪಿನ ಕಾಲಕ್ಕೆ ಒಂದು ವಯಸ್ಸು ಬುದ್ಧಿ ಬೇರೆ ಬರ್ತೈತಿ. ಹೌದು. 100 ವರ್ಷ ಬಾಳವ್ರು ಯಾರು ಇಂಥ ಕಾಕಾಜರ ಮುತ್ಯ ಕೂತಾನ ರುಂಬಾಲ್ ಮುತ್ಯ. ಏನು ಇವರು ಹಿರಿಯರು ಏನದಲ್ಲ, ಮೊದಲಿನವರು 100 ವರ್ಷ ಬಾಳ್ತಿದ್ರು. ಹೌದು. ಈಗೆಲ್ಲ ಅವಾಗಿನ ಜವಾರಿ ಹೊಡಿತೀರಿ, ಎಲ್ಲ ಜೋಳ ಕಾಳ ಎಲ್ಲ ಇದು ಹೆಬ್ರೇಡ್ ಇತ್ಲ. ಹೌದು. ಏನು ಬಂದ ತೂಗಿ ತರೋದು ಅಂಗಡ್ಯಾಗ, ತೂಗಿ ತರೋದು, ತೂಗಿ ತಿನ್ನೋದು, ಟಿಣಿ ಕಿಲೋದಂಗ. ಹೌದು. ಈಗಿನ ಕಲಿಯುವುದೊಳಗೆ ಹಿಂಗ ಬಂದಾವ, ಎಲ್ಲ ತರ ಸ್ಪೀಡ್ ಐತಿ. ಹೌದು. ಅದಕ್ಕ ಈಗ 100 ಹೋಗಿ 100ಕ್ಕೆ ಹೋಗಿ 50ಕ್ಕೆ ಬಂದಾವೆ. 50. ಹಾ, ಇರ್ಲಿ. ಹೌದು. ಬಾಳೆನು ಮಾತಾಡ್ಲಾರ್ದೆ ನಮ್ಮ ಗುರುಗಳು ಏನು ಹೇಳ್ಯಾರ ಅಂತ ಗುರುಗಳ ಕಡೆ ಹೋಗ್ಬೇಕಾಗ್ಯದಿ. ಭಾಳ ಚಂದ ಹೇಳ್ಯಾರ. ಅವ್ರ ಶಾಣೆ ನಾ ಏನು ಆಗಲ್ಲ ಅನ್ನೋದು ಗೊತ್ತೈತಿ ಕರೆ, ಆದರೂ ಅವ್ರನ್ನ ತಿಳ್ಕೊಂಡು ಕಲಿಬೇಕಾಗ್ಯದ. ಹಾ, ಕಲ್ಯಾಣಲ್ಲ. ಮತ್ ಮುಂದೆ ಎಲ್ಲಾರ ನೋಡೋಣ. ನಾವು ಯಾಕೆ ಅವ್ರಿಗೆ ಕೆಣಕು, ಯಾಕೆ ಅವ್ರಿಗೆ ಕೇಳೋದಪ್ಪ ಅಂತಂದ್ರ, ಅವ್ರು ನಮ್ಕಿಂತ ಜ್ಞಾನಿಗಳದಾರ, ಭಾಳ ಶಾಣ್ಯಾರ ಅದಾರ. ಅವರಿಂದ ಏನು ವಿಷಯಗಳು ಬರ್ತಾ ಇವತ್ತಿನ ದಿವಸ ನಾವು ಕಲಿಬೇಕಾಗೈತಿ. ಕಲ್ಯಾಣ ಪಕ್ಕ ತಲೆಯಾಗ. ಯಾಕಪ್ಪ ಅಂತಂದ್ರೆ ಗುಗದಡಿ ಗ್ರಾಮಕ್ಕೆ ನೆರಳಿಸಿದ ಮಾಸ್ತರ್ಗಳು ಬಂದಾರ, ಪರೂರದಿಂದ ಮಾಸ್ತರ್ ಬಂದಾರ ಅಂದ್ರೆ ಶಾಣ್ಯಾರ ಅದಾರ ಅಂತೇಳಿ ನಾವು ಕರ್ಸೀವಿ. ಹೌದಲ್ಲ. ಅವರಿಂದ ನಾವು ಕಲ್ಕೋಬೇಕಾಗೈತೆ ಅಂತ ಹೇಳಿ ಕೇಳ್ಬೇಕಾಗ್ಯದ. ಅವ್ರವ್ರಿ ಮಾಸ್ತರು ಗೊತ್ತಿಲ್ಲ ನಿಮಗೆ? ಇಲ್ರಿ. ಹಾ, ನಮ್ಮನ್ನು ಬಿಟ್ಟು ಬಂದು ಹಿನ್ನೆಲೆ ಬಿಟ್ಟು ಬರತ್ರ ಈಗ ಇರ್ಲಿ. ಅದಕ್ಕೆ ತಮ್ಮ ಅವ್ರದ್ದು ಮಾತು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ ಗುರುಗಳು? ಯಾವ ಸೋಮರಾಯ ತುಕ್ಕಪ್ಪರಾಯ ಗೌಡರು ಬಾರಾಮತಿಯನ್ನ ಬಿಟ್ಟು ಹೋದ ಬಳಕ ಸಂಗಮನಾಥನ ಮುರಿ ಒಳಗ 700 ಬ್ಯಾಡರು ಬಂದು ತುಕ್ಕಪ್ಪರಾಯಾಗ ಜಾಲ ಹಾಕಿದ್ರು. ಗೌಡ ಹೇಳ್ದ, ಸೋಮರಾಯ ಹೇಳ್ತಾನ ತುಕ್ಕಪ್ಪರಾಯಗ, ಏನತ್ತ? ಅಣ್ಣ ನನ್ನ ಮಂಡಿ ಮಾಸ್ಯಾವು ಜಡಿ ಅಯ್ಯವು, ನಾ ಇವತ್ತಿನ ದಿವಸ ಅರಿಕೆ ಮಾಡ್ಕೊಂಡು ಮನೆಯೊಳಗೆ ಇರ್ತೀನಿ, 700 ಕಿಲ್ಲಾರ ಮೈಸೂರು ಬಾ ಅಣ್ಣ ಅಂತ ಹೇಳ್ದಕ್ಕಾರ. ತುಕ್ಕಾಪರಾಯ ಯಾಕಾದ್ರ ಸೋಮರಾಯಗೌಡ ಮನೆಗೆ ಬಿಟ್ಟು ತುಕ್ಕಾಪರಾಯಗೌಡ ಕಿಲ್ಲಾರ ಹೊಡ್ಕೊಂಡು ಬಂದ. ಸಂಗಮನಾಥನ ಮುರಿ ಒಳಗೆ 700 ಕಿಲ್ಲಾರ ನೀರು ಕುಡಿದು ಆಲದ ಗಿಡ ನೆಳಿ ಕೂತಿದ್ದು. ತುಕ್ಕಾಪರಾಯಗೌಡ ಬುತ್ತಿ ಬಿಚ್ಚಿ ಊಟ ಕೂತ. ಹೌದಲ್ಲ. ಊಟ ಕೂತ ಟೈಮ್ದಾಗ ಒಂದು ತುತ್ತು ಒಯ್ದು ನಾಯಿಗೆ ಹೋಗೋದ, ಒಂದು ತುತ್ತ ನೀರಿನೊಳಗೆ ಹೋಗದ, ಒಂದು ತುತ್ತು ಬಾಯಿ ಒಳಗೆ ಹಾಕೊಂಡ. ಹಾಕಿರ್ತಕ್ಕಂಥ ತುತ್ತ ಕೈ ಹತ್ತತ್ತು ತುಕ್ಕಾಪರಾಯಗೌಡ. ಹೌದಲ್ಲಿಪ್ಪ. ಏನೋ ಅವಶ್ಯಕನ ಆಯ್ತು ಇವತ್ತಿನ ದಿವಸ, ಏನ್ ನನಗೆ ಕೆಟ್ಟದೈತೆ ತುಕ್ಕಾಪರಾಯಗೌಡ ಬುತ್ತಿ ಕಟ್ಟಿಡಿಸಂದ್ರ 3 ಕಣ್ಣಿನ ಹೊತ್ತಿಗೆ ತೆರೆಕೊಡ ತುಕ್ಕಾಪರಾಯಗೌಡ ಮಕ್ಕೊಂಡ. ತುಕ್ಕಾಪರಾಯಗೌಡಗ 700 ಬ್ಯಾಡರು ಬಂದು ಸುತ್ತ ಜಾಲ ಹಾಕಿ ನಿಂತು ಬಿಟ್ರು. ನಿಂತಿದ್ದ ಕರೆ ಅದು ಜಾಲ ಹಾಕಬೇಕಾದ್ರೆ ಸುಮ್ಮ ಬರ್ಲಿಲ್ಲ ಬ್ಯಾಡ್ರು. ಹೌದು.
ಆ 700 ಬ್ಯಾಡ್ರ ಒಳಗೆ ಬಂದು ಬ್ಯಾಡ ಒಬ್ಬನೇ ತಗೊಂಡ್ ನೋಡ್ದ ತುಕ್ಕಪ್ರಾಯಗೌಡ ಒಬ್ಬನೇ ಕಿಲ್ಲರ್ ಮಸ್ತಿದ್ದ. ಹೌದು. ತುಕ್ಕಪ್ರಾಯಗೌಡ ಊಟ ಮಾಡಿ ಮನಗುತ್ತನ ನೋಡ್ದ. ತುಕ್ಕಪ್ರಾಯಗೌಡ ಮಕ್ಕೊಂಡಾಗ ಕಬರಾರಿ ಹೋಗಿ ಒಟ್ಟರು ಬ್ಯಾಡ್ರ ಎಬ್ಸೊಂಬಂದ. ಇವತ್ತು ನಮ್ಮ ಕಿಲ್ಲರ್ ವಶ್ಯಕ್ಕ ಓಡಿ ಓಡಿ ಬರುತ್ತೆ ಒಟ್ಟರು ಕರ್ಕೊಂಡು ಬಂದು ಸುತ್ತ ಜಾಲ ಹಾಕಿ ನಿಂತು ಬಿಟ್ರು. ಶಿವನ ಸಲಗದ ಗೂಳಿ ಗಾಬರಿಯಾಗಿ ಓಡಿ ಬಂದು ತುಕ್ಕಪ್ರಾಯಗೌಡಗೆ ಮಕ್ಕೊಂಡಿರ್ತಕ್ಕಂಥ ತುಕ್ಕಪ್ರಾಯಗೌಡ ಕಾಲ ಕೆದರಿ ಡರಿ ಹೊಡ್ಲಕತ್ತು. ಕಣ್ಣೀರು ಒಂದೇ ಸಮ ಸುರಿಸಿತ್ತು. ತುಕ್ಕಪ್ರಾಯಗೌಡ ಗಾಬರಿಯಾಗಿ ಎದ್ದು ಗೂಳಿ ನೋಡ್ದ. ಹೌದು. ಏನೋ ಗೂಳಿ ಘಾತ ಮಾಡಿದ ಇವತ್ತಿನ ದಿವಸ ಗೂಳಿ ಹಿಂಗ ಬಂದ್ರೆ ಏನೋ ಘಾತ ಆಗತ್ತೆ ಗಡಬಡಿಸಿ ಎದ್ದು ನೋಡ್ತಾನ. 700 ಬ್ಯಾಡ್ರ ಸುತ್ತು ಜಾಲ ಹಾಕಿ ನಿಂತಿರು. ಹೌದು. ಮೋಸ ಮಾಡಿದ್ರೆ ಗಡಬಡಿಸಿ ಎದ್ದು ತುಕ್ಕಪ್ರಾಯಗೌಡ ಬಾಣ ಹೊಡಿಬಿಟ್ಟ. ಅಲ್ಲಿ ಗುರು ಆಜ್ಞೆ ಮಾಡ್ದ. ಆಕಾಶವಾಣಿ ಮಾಡ್ದ. ತುಕ್ಕಪ್ರಾಯಗೌಡ ನನ್ನ ಆಜ್ಞೆ ಇಲ್ಲೇ ಗುರುವಿನ ಬಾಣ ಹ್ಯಾಂಗ ಹೊಡೆದಿನಿ. ಹೌದು. ಹೂಡಿರ್ತಕ್ಕಂಥ ಬಾಣ ಮುಂದೆ ಬಿಟ್ಟಪ್ಪ ಅಂದ್ರೆ ನಿನ್ನ ಗುರುವಿನ ಆಣೆಗೆತ್ತಿ ಹೂಡಿದ ಬಾಣಿಗೆ ನೈವೇದ್ಯ ಕುಳ್ಳರ್ ತೆಳಗಿಟ್ಟು ನಿನ್ನ ಗುರುವಿನ ಆಣೆಗೆತ್ತ ಅಂದ ತುಕ್ಕಪ್ರಾಯ ವಚನ ಪ್ರಕಾರ ತನ್ನ ಬಾಣ ತಾನೇ ಹೊಡ್ಕೊಂಡು ನೈವೇದ್ಯ ಕೊಟ್ಟು ಬಾಣ ತೆಳಗಿಟ್ಟಾನ. ಹೌದು. ಇದನ್ನ ಇದು ಎಲ್ಲರೇ ಸುಳ್ಳು ಅಂದ್ರು ಶಿವಣಿಗೆ ಗ್ರಾಮಕ್ಕೆ ಹೋಗಿ ನಮಗೆ ಇಲ್ಲಿ ಹಿರಿಯರದ ಅಂತವ್ರ ಬಾಯಿಲಿ ಕೇಳ್ಕೋರಿ ಇದ್ರ ಹೇಳ್ತಾರಲ್ಲ. ತುಕ್ಕಪ್ರಾಯಗೌಡ್ರು ಬಾಣ ಬಿಟ್ರ 360 ಬಾಣ ಹೋಗಕ ಹುಸಿ ಹೋಲಕ ಹುಚ್ಚ ತಿಳ್ಕೊಂಡ್ರಿ ನೀವು. ಒಂದು ಬಾಣ ಬಿಟ್ಟಿಲ್ಲ ಅವ್ರು 360 ಬಾಣ ಅಲ್ಲ ಒಂದೇ ಬಾಣ ಬಿಟ್ರೆ 700 ಬ್ಯಾಡ್ರಲ್ಲ ಇಂಥವು 1700 ಬ್ಯಾಡ್ರಿದ್ರು ಹೊಕ್ಕಾರ ನಾಶಾಗಿ. ಅಲ್ರಿ 360 ಬಾಣ ಇವರೇ ಹೂಡಿರ್ಬೇಕಲ್ಲ ಎಲ್ಲಿ ಅಡ್ಡಾಗ. ಇಲ್ಲ ಈಗ ಒಂದು ಕೆಲವೊಂದು ಬುಕ್ದಾಗ ಹಂಗೆ ಬರ್ದಿರ್ತಾರೆ. ಯಾಕೆ ಹಂಗೆ ಬರ್ದಿರ್ತಕ್ಕಂಥ ಬುಕ್ಗಳು ಅದಾವ ಭಾಳ ಥರ ಅದಾವು. ಆ ಬುಕ್ಗಳು ನೋಡ್ಬಾರ್ದು ಈಗ. ಕೆಟ್ಟ ಸುಳ್ಳ ಇರ್ಲಿ ಏನೋ ನಾವು ಹೆಬ್ಬಟ್ ಕಂಪ್ನಿ ನಮ್ಮ ಗುರುಗಳು ಸಾಲಿ ಕಲ್ತಾರ. ಎಜುಕೇಶನ್ ಭಾಳ ಆಗೈತೆ ಅವ್ರದ್ದು. ಭಾಳ ಆಗೈತಿ. ಅವ್ರಿಂದ ನಾವು ಕಲ್ಕೋಬೇಕಂತ ಹೇಳಿ ಇವ್ರನ್ನ ಕೇಳೋದ. ಇನ್ನೊಂದು ಸಂಶಯ ನಮಗೆ ಇವರು ಹೇಳಿರ್ತಕ್ಕಂಥ ಮಾತನಾಡೋದು ಏನು ನಾವು ಏನೋ ಒಂದು ಲೆಕ್ಕಕ್ಕೆ ನಾವು ಹೊಂಟಿದ್ದೀವಿ ಅವ್ರಾಗೆ ನಮ್ಮನ್ನ ಎಲ್ಲ ಇದನ್ನ ಹಿಚ್ಚಿಕಿ ನೋಡ್ಲಕತ್ತಾರ ಅಂದ್ರೆ ಪಕ್ಕ ಗೊತ್ತಾಗಬೇಕಲ್ಲ. ಇದ್ರ ಗಡಿ ಒಳಗೆ ಬ್ಯಾಣಿ ಬಂದದೇನು ಬರೀ ಮಜ್ಜಿಗಿನ ಗೊತ್ತಾಗಬೇಕಲ್ಲ. ಹೌದಲ್ಲ. ಇನ್ನು 700 ಬ್ಯಾಡ್ರ ಕಿಲ್ಲರ್ ಹೊಡ್ಕೊಂಡು ಹೋಗ್ಯಾರತ್ತ ಅವ್ರು ಹೇಳ್ಯಾರಲ್ಲ. ತುಕ್ಕಪ್ರಾಯಗೌಡ ಬಾಣ ಹೊಡ್ಕೊಂಡು ಭೂಮಿಗೆ ಬಿದ್ದ. ಹೌದು. ಅವಾಗ 700 ಬ್ಯಾಡ್ರ ಕಿಲ್ಲರ್ ಹೊಡ್ಕೊಂಡು ಹೋದ್ರು. 700 ಕಿಲ್ಲರ್ ಹೊಡ್ಕೊಂಡು ಹೋಗಿ 700 ಬ್ಯಾಡ್ರು ಎಷ್ಟೆಷ್ಟು ಹಂಚ್ಕೊಂಡಿದ್ರು ಹಿಂದೆ ಎಷ್ಟು ಉಳಿದಿದ್ದು. ಇದು ಬರೋವ್ರಿ ಮುಂದಿನ ಸಂಧಿಗೆ ನಮ್ಮ ಗುರುಗಳು ಹೇಳ್ತಾರ. ಯಾಕಪ್ಪ ಹೇಳ್ತಾರ ಆತ್ಮವಿಶ್ವಾಸ ನಮಗೈತಿ. ಅವ್ರು ಹೇಳ್ತಕ್ಕಂಥ ಮಾತು ಇದೇನು ಪ್ರಶ್ನೆ ಅಲ್ಲ. ಅವ್ರು ಹೇಳಿರ್ತಕ್ಕಂಥ ಮಾತಿನೊಳಗೆ ಅಡಕಾಗಿರ್ತಕ್ಕಂಥ ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿದೆ ಇವತ್ತು. ಅವ್ರ ಬಾಯಿದಿಂದ 700 ಕಿಲ್ಲರ್ ಏನು ಹೋಗಿ ಹಂಚ್ಕೊಂಡಾರೋ ಏನ. ಹಳ್ಳಿ ತುಕ್ಕಪ್ರಾಯಗೌಡ್ರಿ ಸೋಮರಾಯಗೌಡ್ರಿ ಹೆಂಗ ಕಿಲ್ಲರ್ ಬಂದು ಮುಂದಿನ ಸಂಧ ಏನ್ ಅವ್ರು ಹಂಚ್ಕೊಂಡ್ ಅಟ್ಟಕ್ಕೆ ಹೋಗ್ಬಿಟ್ಟಾವ. ಹೌದಾ ಹೋಗ್ಯಾವ ಅಂದ್ರಿ ಅವ್ರು ಎಷ್ಟೆಷ್ಟು ಕಿಲ್ಲರ್ ಎಷ್ಟೆಷ್ಟು ಮಂದಿ ಹಂಚ್ಕೊಂಡಾರ ಹಿಂದೆ ಎಷ್ಟು ಉಳ್ದಾವ ಹೇಳ್ತಾರ ಮುಂದಿನ ಸಂಧಿ. ಯಾಕ್ರಿ ಕಕ್ಕ ಅವ್ರು ಹೇಳ್ತಕ್ಕಂಥ ಮಾತಿನೊಳಗೆ ಇದು ನಮಗೆ ಸಂಶಯ ಬಂದಿದ್ದು. ನಮಗೆ ಇದು ಸ್ವಲ್ಪ ತಿಳಿಲಾರ ವಿಷಯ ಅವ್ರಿಗೆ ತಿಳ್ಕೊಳ್ಳೋಣ ಅವ್ರ ಕಡೆ. ಹೌದು. ಇರ್ಲಿ ಬಾಳೆನ ಮಾತಾಡಿ ಜನರಿಗೆ ಬೇಸರ ಆಗ್ಲಾರ್ದೆ ಯಥಾ ಪ್ರಕಾರ ಒಂದು 5 ನುಡಿ ಚಾಲ ನಮ್ಮ ವೀರ ಸೂರ ಸಂಗೊಳ್ಳಿ ರಾಯಣ್ಣನ ಮೇಲೆ